ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ KPSC ಮೂಲಕ ನಡೆಸಲಾದ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟ ಪ್ರವೇಶ ಪ್ರಕ್ರಿಯೆಯಲ್ಲಿ ಭಾರಿ ಅವ್ಯವಹಾರ ಆಗಿರುವಂತಹ ವರದಿ ಹಿಂದೆ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಕಷ್ಟು ತಿರುವನ್ನು ಈ ಪ್ರಕರಣ ಪಡೆದುಕೊಂಡಿದೆ. ಸೊ ಭಾರಿ ಪ್ರಮಾಣದ ಅವ್ಯವಹಾರ ಇಲ್ಲಿ ಪ್ರತಿ ಹುದ್ದೆಗಾಗಿ ಮಧ್ಯವರ್ತಿಗಳ ಮೂಲಕ ಅಭ್ಯರ್ಥಿಗಳಿಂದ 70 ಲಕ್ಷದಿಂದ 80 ಲಕ್ಷದವರೆಗೆ ಲಂಚವನ್ನು ಪಡೆಯಲಾಗಿದೆ ಎಂಬ ಗಂಭೀರ ಆರೋಪ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಕೂಡ ಈಗ ಮಧ್ಯಪ್ರವೇಶಿಸಿದ್ದು ತನಿಖೆಯನ್ನು ನಡೆಸಿದೆ. ಈ ಪರೀಕ್ಷೆಯ ಮೇಲ್ವಿಚಾರಕರಾಗಿದ್ದ ಜ್ಞಾನೇಂದ್ರ ಕುಮಾರ್ ಗಾಂಗ್ವಾರ್ ಅವರ ಮನೆಯ ಫ್ಲ್ಯಾಟನ್ನು ಬೀಗ ಒಡೆದು ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಇದು ಸಾಕಷ್ಟು ಸಂಚಲನ ಮೂಡಿಸಿದೆ. ಹಾಗಾದರೆ ಏನಿದು ಪ್ರಕರಣ ಅಂತ ನೋಡಿದ್ರೆ, ನಾನು ಈಗಾಗಲೇ ಹೇಳಿದೆ, ಪ್ರತಿ ಹುದ್ದೆಗೆ ಪಶು ವೈದ್ಯಾಧಿಕಾರಿ ಹುದ್ದೆಗೆ 70ರಿಂದ 80 ಲಕ್ಷ ಲಂಚವನ್ನು ಸ್ವೀಕರಿಸುವ ಗಂಭೀರವಾದ ಆರೋಪ, ಅರ್ಹತಾ ಪಟ್ಟಿಯಲ್ಲಿ ಗೋಲ್ಮಾಲ್ ಆಗಿರುವಂಥದ್ದು, ಸುಳ್ಳು ದಾಖಲೆಗಳನ್ನು ಸಲ್ಲಿಸಿರುವಂಥದ್ದು ಇತ್ಯಾದಿ ಬಹಳ ಗಂಭೀರವಾದ ಪ್ರಕರಣ ಇದಾಗಿದೆ. ಇದರ ತನಿಖೆಯ ಹಾದಿ ಈಗ ಚುರುಕಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭಾ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದ ನಂತರ ತನಿಖೆ ನಡೀತು. ನಂತರ ಜಾರಿ ನಿರ್ದೇಶನಾಲಯ ಕೂಡ ಈ ಒಂದು ಗಂಭೀರ ಆರ್ಥಿಕ ಅಪರಾಧದ ತನಿಖೆಯನ್ನು ನಡೆಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ KPSC ಮಾಜಿ ಅಧ್ಯಕ್ಷರು, ಕೆಲವು ಸಿಬ್ಬಂದಿ, ಪರೀಕ್ಷಾ ನಿಯಂತ್ರಕರಾಗಿದ್ದ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಾಂಗ್ವಾರ್ ಅವರ ಮನೆಗಳ ಮೇಲೆ, ಅವರ ಫ್ಲ್ಯಾಟ್ಗಳ ಮೇಲೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಿರುವಂಥದ್ದು. ಈ ದಾಳಿ ನಡೆಯುವಂಥ ಸಂದರ್ಭ ಫ್ಲ್ಯಾಟಿನ ಬೀಗವನ್ನು ಒಡೆದು ಅಧಿಕಾರಿಗಳು ಪ್ರವೇಶಿಸಿದ್ರು ಅನ್ನುವಂಥದ್ದು. ಸೊ ಅಂದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಳಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಲಾಕ್ಮನನ್ನು ಕರೀತಾರೆ. ಅಂದರೆ ಬೀಗ ಒಡೆಯವರನ್ನು ಕರೆಸಿ, ಅಂದರೆ ಸ್ಥಳೀಯರೊಬ್ಬರ ಸಮ್ಮುಖದಲ್ಲಿ ಬಾಗಿಲಿಗೆ ನಕಲಿ ಕೀ ಮಾಡಿಸಿ ಬೀಗ ತೆಗೆಸಿ ಒಳಗೆ ಪ್ರವೇಶ ಮಾಡಿ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ವಿಚಾರಣೆಯನ್ನು, ತನಿಖೆಯನ್ನು ಇಡಿ ಅಧಿಕಾರಿಗಳು ನಡೆಸಿರುವಂಥದ್ದು. ಸೊ ಹಾಗಾದರೆ IAS ಅಧಿಕಾರಿಗಳು ಯಾಕೆ ಇಂತಹ ಒಂದು ಧನದಾಹಿಗಳಾಗ್ತಾರೆ, ಲಂಚಕೋರರಾಗ್ತಾರೆ ಅನ್ನುವಂಥ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿರುವಂಥದ್ದು. IAS ಅಧಿಕಾರಿಗಳಂದರೆ ಎಷ್ಟೊಂದು ರೆಸ್ಪೆಕ್ಟೆಡ್ ಹುದ್ದೆ, ಪ್ರತಿಷ್ಠಿತ ನಾಗರಿಕ ಸೇವೆಯಲ್ಲಿ ಅವರಿರುವಂಥದ್ದು. ಸೊ ಅವರಿಗೆ ಸಾಕಷ್ಟು ಅಧಿಕಾರ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಸಾಮಾಜಿಕ ಗೌರವ ಇರುತ್ತೆ. ಆದರೆ ಕೆಲ IAS ಅಧಿಕಾರಿಗಳು ಈ ರೀತಿ ಧನದಾಹಿಗಳಾಗಿ ಲಂಚಕೋರತನಕ್ಕೆ ಬಲಿಯಾಗ್ತಾರೆ. ಸೊ ಅಪಾರ ಪ್ರಮಾಣದ ಅಧಿಕಾರದ ಒಂದು ಕೇಂದ್ರೀಕರಣ ಅವರ ಕೈಯಲ್ಲಿರುವಂಥದ್ದು, ವಿವೇಚನಾಧಿಕಾರ ಅವರಿಗೆ ಇರುವಂಥದ್ದು, ರಾಜಕೀಯ ಮತ್ತು ಅಧಿಕಾರಶಾಹಿ ಪೊಲಿಟಿಷಿಯನ್ಸ್ ಮತ್ತು ಬ್ಯೂರೋಕ್ರಸಿ ಅವರ ಒಂದು ನಂಟು. ಸೊ ಪೊಲಿಟಿಕೋ ಬ್ಯೂರೋಕ್ರಾಟಿಕ್ ನೆಕ್ಸಸ್ ಅಂತ ಹೇಳ್ತಾರೆ. ಸೊ ಇದು ಜೊತೆಗೆ ಒಂದು ಭೋಗ ಜೀವನ ಮಾಡಬೇಕು, ಹಣದಾಸೆ, ಸಂಬಳ ಸಾಲದು, ಸಾಕಷ್ಟು ಸರ್ಕಾರಿ ಸವಲತ್ತುಗಳಿದ್ರೂ ಸಾಲದು, ಮತ್ತಷ್ಟು ಆಸ್ತಿ ಪಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಲೋಭ, ಸೊ ನೈತಿಕ ಮೌಲ್ಯಗಳ ಕುಸಿತ, ಇದೆಲ್ಲ ಕಾರಣಗಳಿಂದಾಗಿ ಈ ರೀತಿಯಾಗಿ ಅಪ್ರಾಮಾಣಿಕ KS ಅಧಿಕಾರಿಗಳು ಕೂಡ ನಮ್ಮ ನಡುವೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರು ಈ ರೀತಿಯಾಗಿ ತನಿಖೆಗೆ ಕೂಡ ಗುರಿ ಆಗ್ತಾ ಇದ್ದಾರೆ. ಸೊ ಜೊತೆಗೆ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ 70 ಲಕ್ಷ ಲಂಚ ಕೊಡೋದು ಯಾಕೆ, ಅಷ್ಟೊಂದು ಲಾಭದಾಯಕನೇ ಅದು? ಅವರ ಸಂಬಳ ಎಷ್ಟಿರುತ್ತೆ ಅಂತ ನೋಡಿದ್ರೆ, ಪಶು ವೈದ್ಯಾಧಿಕಾರಿ ಹುದ್ದೆಗೆ ಲಕ್ಷಾಂತರ ರೂಪಾಯಿ ಲಂಚ ನೀಡುವಂಥದ್ದು ಆರ್ಥಿಕವಾಗಿ ಅಥವಾ ವೇತನ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಅಂಥ ಲಾಭದಾಯಕವಲ್ಲ. ನೀವು 70 ಲಕ್ಷ ರೂಪಾಯಿಯನ್ನು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ತಿಂಗಳಿಗೆ 40,000 ರೂಪಾಯಿ ಸಂಪಾದನೆ ಮಾಡ್ಬೋದು, ಬಡ್ಡಿ ಆಯ್ದಾದ ಮೂಲಕ ಕೂತಲ್ಲೇ. ಹಾಗಿರುವಾಗ ಅಷ್ಟೊಂದು ಲಂಚವನ್ನು ಕೊಟ್ಟು ಯಾಕೆ ಈ ಹುದ್ದೆಯನ್ನು ಬಯಸ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸಾಮಾಜಿಕ ವಲಯದಲ್ಲಿ ಕುತೂಹಲ ಮೂಡಿಸಿರುವಂಥದ್ದು. ಸೊ ಪಶು ವೈದ್ಯಾಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರದ ವೇತನ ಶ್ರೇಣಿಯ ಪ್ರಕಾರ KPSC ಮೂಲಕ ನೇಮಕಗೊಳ್ಳುವ ಪಶು ವೈದ್ಯಾಧಿಕಾರಿಗಳು ಗ್ರೂಪ್ A ಗೆಜೆಟೆಡ್ ಹುದ್ದೆ ಆಗಿರುತ್ತೆ. ಆರಂಭಿಕ ಹಂತದಲ್ಲಿ 52,000ದಿಂದ 97,000ವರೆಗೆ ಅವರಿಗೆ ಸ್ಯಾಲರಿ ಶ್ರೇಣಿ ಇರುತ್ತಂತೆ. ತುಟ್ಟಿ ಭತ್ಯೆ, DA ಇದೆಲ್ಲ ಸೇರಿ 75ರಿಂದ 80,000 ರೂಪಾಯಿ ವೇತನ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ವೇತನ ಪ್ರಕಾರ ನೋಡಿದ್ರೆ 70ರಿಂದ 80 ಲಕ್ಷ ರೂಪಾಯಿ ಲಂಚ ಕೊಟ್ಟು ಕೆಲಸ ಪಡೆಯುವಂಥದ್ದು ಕೇವಲ ಸಂಬಳದ ಹಣದಿಂದ ವಾಪಸ್ ಪಡಲಿಕ್ಕೆ ಅಸಾಧ್ಯವಾದ ಮಾತು. ಸೊ ಹಾಗಾದರೆ ಯಾಕೆ ಇಷ್ಟೊಂದು ಮೊತ್ತವನ್ನು ಲಂಚವಾಗಿ ಕೊಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಸೊ ಲಂಚದ ಹಿಂದೆ ಕೆಲಸ ಮಾಡುವಂಥ ಕಾರಣಗಳು ಏನು? ಸೊ ಅಧಿಕಾರ ಮತ್ತು ಇಲಾಖೆಯ ವ್ಯಾಪ್ತಿ ಇರ್ಬೋದು. ಪಶುಸಂಗೋಪನೆ, ಪಶು ವೈದ್ಯಕೀಯ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಅನುದಾನಗಳು, ಮೇವು ಖರೀದಿ, ಔಷಧಿ ಸರಬರಾಜು, ಗರ್ಭಧಾರಣೆ ಇತ್ಯಾದಿ ಅನೇಕ ಯೋಜನೆಗಳು, ಸಬ್ಸಿಡಿ ಯೋಜನೆಗಳಿರುತ್ತೆ. ಸೊ ಭ್ರಷ್ಟರ ಒಡನಾಟ ಇರುವವರಿಗೆ ಬೇರೆ ಮಾರ್ಗದಲ್ಲಿ ಹಣ ಮಾಡುವ ಅವಕಾಶ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೆಲವರಲ್ಲಿರುತ್ತೆ. ಸೊ ಅದು ಈ ಲಂಚಕೋರತನ ಕಾರಣ ಆಗಿರ್ಬೋದು ಅಂತ. ಸೊ ಎರಡನೇದಾಗಿ ಕಾಯಂ ಉದ್ಯೋಗ ಭದ್ರತೆ ಇದೆಲ್ಲ ಸಿಗುತ್ತೆ. ಇದು ಒಂದು ಕಾರಣ. ಭ್ರಷ್ಟ ವ್ಯವಸ್ಥೆಯ ದುರ್ಲಾಭ ಪಡಿಬೇಕನ್ನುವಂಥ ಒಂದು
ಭ್ರಷ್ಟತನ, ಭ್ರಷ್ಟ ಆಲೋಚನೆ, ಸೊ ಮಧ್ಯವರ್ತಿಗಳು, ದಲ್ಲಾಳಿಗಳ ಜಾಲ, ಇದೆಲ್ಲ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಭ್ರಷ್ಟ ವ್ಯವಸ್ಥೆ ಉಂಟಾಗಿದೆ ಅನ್ನುವಂಥದ್ದು ಇಡೀ ಇದರ ತನಿಖೆಯನ್ನು ಇದೀಗ ನಡೆಸ್ತಾ ಇದೆ. ಸೊ ಹಾಗಾಗಿ ಮುಂಬರುವ ದಿನಗಳಲ್ಲೇ ಮತ್ತಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಸುದ್ದಿಗಳು ಸಂಚಲನ ಮೂಡಿಸುವಂತಹ ಸಾಧ್ಯತೆ ಇದೆ.